ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಒಂದು ಸಮಾಜಶಾಸ್ತ್ರ 2026ರ ಪರೀಕ್ಷೆ 1ರ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು KCPದವರೇ ಹೊರಡಿಸಿದ್ದಾರೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ಕೀಲಿ ಉತ್ತರಗಳನ್ನು ಅಂದರೆ ಕೀ ಆನ್ಸರ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಏಕೆಂದರೆ ನೋಡಿ, ಮುಂದೆ ಬರೆಯುವಂತಹ ಸಮಾಜಶಾಸ್ತ್ರದ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಬರೀಬೇಕು ಅನ್ನುವಂತಹದ್ದನ್ನು, ಹಾಗೆ ಅವರು ಯಾವ ರೀತಿಯಾಗಿ ಮಾರ್ಕ್ಸನ್ನು ಬೈಫರ್ಗೇಟ್ ಮಾಡಿಬಿಟ್ಟು ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಅನ್ನುವಂಥದ್ದನ್ನು ಒಂದು ಪ್ಲ್ಯಾನಿಂಗು ನಿಮ್ಮಲ್ಲಿ ಇರಲಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗಿದ್ದರೆ ನೋಡ್ತಾ ಹೋಗೋಣ. 2026ರ ಒಂದು ಪರೀಕ್ಷೆ ಒಂದು ವಿಷಯ ಸಮಾಜಶಾಸ್ತ್ರದ ಒಂದು ಉತ್ತರಗಳು ಮತ್ತು ಪ್ರಶ್ನೆಗಳನ್ನು ಕೂಡ ಹೇಳ್ತಾ ಉತ್ತರವನ್ನು ನೋಡ್ತಾ ಹೋಗೋಣ. ನೋಡಿ, ಸಮಾಜಶಾಸ್ತ್ರ ಫಸ್ಟ್ನೇ ಮೇನ್ ಬಂದುಬಿಟ್ಟು ನಿಮಗೆ ಇರುವಂಥದ್ದು ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಇರುತ್ತೆ. 5 ಬಹು ಆಯ್ಕೆಯ ಪ್ರಶ್ನೋತ್ತರಗಳಲ್ಲಿ ಮೊದಲನೆಯ ಒಂದು ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಅದು ಬಿ ಸರಿಯಾದಂತಹ ಉತ್ತರ 74.4 ಆಗಿರುತ್ತೆ. ಇನ್ನು ಎರಡನೆಯ ಒಂದು ಪ್ರಶ್ನೆ, ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ಬರೆದಂತಹವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಸಿ ಆಗಿರುತ್ತೆ, GS ಗುರಯ್ಯ ಅವರು. ಹಾಗೆ ಮೂರನೆಯ ಒಂದು ಪ್ರಶ್ನೆ ಬಂದುಬಿಟ್ಟು, ಸುಲಭ್ ಇಂಟರ್ನ್ಯಾಷನಲ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಎ ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು ನಾಲ್ಕನೆಯ ಒಂದು ಪ್ರಶ್ನೆ ಬಂದುಬಿಟ್ಟು, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದಂತಹ ಸಮಿತಿ ಯಾವುದು ಅಂತ ಕೇಳಿದರೆ ಅದು ಅದಕ್ಕೆ ಸರಿಯಾದಂತಹ ಉತ್ತರ ಬಿ ಆಗಿರುತ್ತೆ, ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ. ಅದು ಸರಿಯಾದಂತಹ ಉತ್ತರ. ಇನ್ನು ಐದನೆಯ ಒಂದು ಬಹು ಆಯ್ಕೆಯ ಪ್ರಶ್ನೆ ನೋಡೋಣ. ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಳಿಕೆಯನ್ನು ಏನು ಅಂದರೆ, ವಿದ್ಯುನ್ಮಾನ ಮಾಧ್ಯಮವು ಜಾಗತಿಕ ಗ್ರಾಮವನ್ನು ಸೃಷ್ಟಿಸಿದೆ ಅಂತ ಹೇಳ್ಬಿಟ್ಟು. ಇನ್ನು ಕಾರಣ ಕೊಟ್ಟಿದ್ದಾರೆ ಬಿನಲ್ಲಿ, ವೆಬ್ ಕಾಸ್ಟಿಂಗ್ ಮತ್ತು ಕೇಬಲ್ ಸಂಪರ್ಕಗಳ ತಂತ್ರಜ್ಞಾನ ಪ್ರಗತಿಯಿಂದ ಅಂತರ್ಜಾಲದ ಮೂಲಕ ಮಾಹಿತಿಗಳು ಜನರಿಗೆ ಕ್ಷಣಾರ್ಧದಲ್ಲಿ ತಲುಪುತ್ತವೆ ಅನ್ನುವಂಥದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಬಂದುಬಿಟ್ಟು ಎ ಆಗಿರುತ್ತೆ. ಎ ಮತ್ತು ಬಿಗಳೆರಡೂ ಸರಿಯಾಗಿವೆ, ಹಾಗೂ ಬಿಯು ಎನ ಸರಿಯಾದಂತಹ ಒಂದು ಕಾರಣವಾಗಿದೆ ಅನ್ನುವಂತಹದ್ದು. ಇನ್ನು ಎರಡನೆಯ ಒಂದು ಮೇನ್ ಬಂದುಬಿಟ್ಟು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಆರನೆಯ ಒಂದು ಬಿಟ್ಟ ಸ್ಥಳವನ್ನು ತುಂಬುವಂಥದ್ದು, ಭಾರತದ ಪ್ರಾಚೀನ ಹೆಸರು ಯಾವುದು ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಜಂಬೂ ದ್ವೀಪ. ಏಳನೆಯ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದುಬಿಟ್ಟು, ಜಾತಿಯ ಸದಸ್ಯತ್ವವು ಡ್ಯಾಶ್ರಿಂದ ನಿರ್ಧಾರವಾಗುತ್ತದೆ ಅನ್ನುವಂಥದ್ದು. ಅದು ಹುಟ್ಟಿನಿಂದ ನಿರ್ಧಾರವಾಗುತ್ತದೆ. ಹಾಗೆ ಎಂಟನೆಯದು, ನಿಶ್ಚಯಾತ್ಮಕ ಕ್ರಿಯೆ ಪದವನ್ನು ಪರಿಚಯಿಸಿದಂಥವರು ಯಾರು ಅಂತಂದರೆ ಜಾನ್ ಎಫ್ ಕೆನ್ನಡಿಯವರು. ಇನ್ನು ಒಂಬತ್ತನೆಯದು, ಕೇರಳದ ನಂಬೂರು ಪಿತೃಪ್ರಧಾನ ಅವಿಭಕ್ತ ಕುಟುಂಬವನ್ನು ಡ್ಯಾಶ್ ಅಂತ ಹೇಳ್ಬಿಟ್ಟು ಕರೀತಾರೆ, ಅಂದರೆ ಇಲ್ಲಮ್ಮ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಹತ್ತನೆಯ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸು, ಭೀಮಸೇನಾ ಸಂಘಟನೆಯನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಅದು ಬಿ ಶ್ಯಾಮಸುಂದರ್ರವರು. ಇನ್ನು ಥರ್ಡ್ ಮೇನಲ್ಲಿ ಬರುವಂತಹದ್ದು ವಂದಿಸಿ ಬರೆಯಿರಿ ಆಗಿರುತ್ತೆ. ನೋಡಿ, ಏನಲ್ಲಿ ಇರುವಂಥದ್ದು ಇದು 11ನೆಯ ಪ್ರಶ್ನೆ, ಕೆನೆಪದರ ಅನ್ನುವಂಥದ್ದು ಸಂತಾನಮ್ಮ ಆಯೋಗ. ಹಾಗೆ ಹರಿಜನ ಮತ್ತು ಯಂಗ್ ಇಂಡಿಯಾ ಅನ್ನುವಂತಹದ್ದು ಗಾಂಧೀಜಿಯವರದ್ದು. ಹಾಗೆ ಇನ್ನು ಆರೋಗ್ಯ ವಿಮಾ ಯೋಜನೆ ಅನ್ನುವಂಥದ್ದು ಯಶಸ್ವಿನಿ. ಹಾಗೆ ಡಿ ಟೆಲಿಶಾಪಿಂಗ್ ಅನ್ನುವಂಥದ್ದು ಮೈಕಲ್ ಆಲ್ ಡಿರಜ್ ಅನ್ನುವಂಥದ್ದು. ಹಾಗೆ ಹೀಗೆ ನೀರಾ ಚಳುವಳಿ ಅನ್ನುವಂಥದ್ದಕ್ಕೆ ಸರಿಯಾದಂತಹ ಉತ್ತರ ಬಂದುಬಿಟ್ಟು ತೆಂಗು ಬೆಳೆ. ಇಷ್ಟು ಹೊಂದಿಸಿ ಬರೆಯಿರಿ. ಇನ್ನು ಒಂದು ಏನು 12ನೆಯ ಪ್ರಶ್ನೆ, 1 ಅಂಕಗಳಿಗೆ ಸಂಬಂಧಿಸಿರುವಂತಹ ಇವು 12ರಿಂದ 16ರ ಪ್ರಶ್ನೆಯವರೆಗೆ 1 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. ಎಲ್ಲ ಪ್ರಶ್ನೋತ್ತರಗಳು ಕೂಡ ನೀವು ಉತ್ತರಿಸಬೇಕಾಗುತ್ತೆ. ಹಾಗಿದ್ರೆ ನೋಡ್ತಾ ಹೋಗಿ. 12ನೇ ಪ್ರಶ್ನೆ, ಜನಸಂಖ್ಯಾ ನೀತಿಯನ್ನು ಅಳವಡಿಸಿಕೊಂಡ ಪ್ರಥಮ ದೇಶ ಯಾವುದು ಅಂತ ಇದೆ ಪ್ರಶ್ನೆ. ಇದಕ್ಕೆ ಉತ್ತರ ಭಾರತ ಜನಸಂಖ್ಯಾ ನೀತಿಯನ್ನು ಅಳವಡಿಸಿಕೊಂಡಂತಹ ಪ್ರಥಮ ದೇಶವಾಗಿದೆ. ಇನ್ನು 13ನೆಯ ಪ್ರಶ್ನೆ, IRDPಯನ್ನು ವಿಸ್ತರಿಸಿ ಅಂತ ಕೇಳಿದರೆ IRDPಯ ವಿಸ್ತೃತ ರೂಪವನ್ನು ನೋಡೋದಿದೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಅಥವಾ ಅಭಿವೃದ್ಧಿ ಯೋಜನೆ ಅಂತ ಹೇಳ್ಬಿಟ್ಟು.
ಇನ್ನು 14ನೆಯ ಒಂದು ಪ್ರಶ್ನೆ, ಪುಷ್ಕರ ವಾರ್ಷಿಕ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅನ್ನುವಂಥದ್ದು. ಇದು ರಾಜಸ್ಥಾನದಲ್ಲಿ ನಡೆಯುತ್ತದೆ. ಇನ್ನು 15ನೆಯ ಪ್ರಶ್ನೆ, ಒಳಗೊಳ್ಳುವ ಚಳುವಳಿಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೇಳಿದರೆ ರೈತ ಚಳುವಳಿ, ಮಹಿಳಾ ಚಳುವಳಿ, ಹಾಗೆ ಹಿಂದುಳಿದ ಅಥವಾ ದಲಿತ ಚಳುವಳಿ. ಇನ್ನು 16ನೆಯ ಒಂದು ಪ್ರಶ್ನೆ, ಪಾಶ್ಚಾತ್ಯೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಇದೆ. ಇದಕ್ಕೆ ಉತ್ತರ ಎಂ.ಎನ್. ಶ್ರೀನಿವಾಸ್ ಅವರು ಪಾಶ್ಚಾತ್ಯೀಕರಣ ಪರಿಕಲ್ಪನೆಯನ್ನು ಪರಿಚಯಿಸ್ತಾರೆ. ಇನ್ನು ವಿಭಾಗ ಬಿಗೆ ಸಂಬಂಧಿಸಿದಂತೆ ಬರುವಂತಹದ್ದು 2 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. 17ನೆಯ ಪ್ರಶ್ನೆ, ಡೆಮೋಗ್ರಫಿ ಅನ್ನುವಂತಹ ಪದದ ಉತ್ಪತ್ತಿಯನ್ನು ತಿಳಿಸಿ ಅಂತ ಕೇಳಿದರೆ, ಡೆಮೋಗ್ರಫಿ ಅಂದರೆ ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಗ್ರಾಫೈನ್ ಅನ್ನುವಂಥದ್ದು. ಹಾಗೆ ಡೆಮೋಸ್ ಅಂತಂದರೆ ಜನರು ಅಂತ, ಗ್ರಾಫೈನ್ ಅಂದರೆ ಅಧ್ಯಯನ ಅಂತ ಹೇಳ್ಬಿಟ್ಟು. ವೇದ ಸಾಹಿತ್ಯದಲ್ಲಿ ಉಲ್ಲೇಖಿಸಿರುವ ಯಾವುದಾದ್ರೂ 2 ಬುಡಕಟ್ಟು ಪಂಗಡಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಮೀನ, ಮತ್ಸ್ಯ, ಕಿನ್ನರ, ಭರತ, ಬಿಲ್ ಮತ್ತು ನಿಷಾದ. ಯಾವುದಾದ್ರೂ 2 ಬರೀಬೇಕಾಗುತ್ತೆ. ಇನ್ನು 19ನೆಯ ಪ್ರಶ್ನೆ, ಸ್ತ್ರೀ ಶಕ್ತಿಯ 2 ಉದ್ದೇಶಗಳನ್ನು ಬರೆಯಿರಿ ಅಂತ ಇದೆ. ಮಹಿಳೆಯ ಆರ್ಥಿಕ ಸಬಲೀಕರಣ, ಉಳಿತಾಯ ಮನೋಭಾವನೆ ಬೆಳೆಸುವಂಥದ್ದು, ಆರ್ಥಿಕ ಭದ್ರತೆ ಮತ್ತು ಆದಾಯ ಮಟ್ಟವನ್ನು ಹೆಚ್ಚಿಸುವುದು, ಯೋಜನೆ ಮತ್ತು ಸಾಲದ ಕುರಿತು ಅರಿವು. ಇಲ್ಲಿ ಕೊಟ್ಟಿರುವಂತಹ 4 ಅಂಶಗಳಲ್ಲಿ ಯಾವುದಾದ್ರೂ 2 ಪಾಯಿಂಟ್ಸನ್ನು ಬರೆದ್ರೆ ಸಾಕು. 20ನೆಯ ಒಂದು ಪ್ರಶ್ನೆ, ರೈತರ ಆತ್ಮಹತ್ಯೆಗೆ ಜಿ.ಕೆ. ವೀರೇಶ್ ಸಮಿತಿ ತಿಳಿಸಿರುವಂತಹ 2 ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ ಅದಕ್ಕೆ ಸರಿಯಾದಂತಹ ಕಾರಣಗಳನ್ನು ಕುಡಿತ ಇರ್ಬೋದು, ಜೂಜು, ಬೆಳೆ ನಷ್ಟ, ಚುನಾವಣೆ, ಹಾಗೆ ಅನಾರೋಗ್ಯ, ಕೌಟುಂಬಿಕ ಸಮಸ್ಯೆ, ಯಾವುದಾದ್ರೂ 2 ಬರೀಬೇಕಾಗುತ್ತೆ. ಇನ್ನು 21ನೆಯ ಪ್ರಶ್ನೆ, ದೂರದರ್ಶನವನ್ನು ಜನಪ್ರಿಯಗೊಳಿಸಿದ ಮಹಾಕಾವ್ಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ರಾಮಾಯಣ ಮತ್ತು ಮಹಾಭಾರತ ಆಗಿರುತ್ತೆ. ಇನ್ನು 22ನೆಯ ಪ್ರಶ್ನೆ, ಭಾರತದ ಯಾವುದಾದರೂ 2 ಮಹಿಳಾ ಸಂಘಟನೆಗಳನ್ನು ಬರೆಯಿರಿ ಅಂತ ಕೇಳಿದರೆ ಅದರಲ್ಲಿ ವಿಮೋಚನೆ, ಭಗಿನಿ ಸಮಾಜ, ಸ್ತ್ರೀ ಶಕ್ತಿ ಸಂಘಟನೆ, ಪುರೋಗಾಮಿ ಸಂಘಟನೆ, ಯಾವುದಾದ್ರೂ 2 ಬರೀಬೇಕಾಗುತ್ತೆ. ಇನ್ನು 23ನೆಯ ಒಂದು ಪ್ರಶ್ನೆ, ಸಂಸ್ಕೃತಾನುಕರಣವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ನೋಡಿ, ಈ ಸಂಸ್ಕೃತಾನುಕರಣವನ್ನು ವ್ಯಾಖ್ಯಾನಿಸಿ ಅನ್ನುವಂಥದ್ದಕ್ಕೆ ಎಂ.ಎನ್. ಶ್ರೀನಿವಾಸರವರು ಕೆಳ ಹಿಂದೂ ಜಾತಿ, ಬುಡಕಟ್ಟು, ಇತರೆ ಸಮೂಹ ತನ್ನ ಪದ್ಧತಿ ಜೀವನ ವಿಧಾನವನ್ನು ಉನ್ನತ ಜಾತಿಯ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಡಿಸುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳಿಬಿಟ್ಟು ವ್ಯಾಖ್ಯಾನಿಸ್ತಾರೆ. ಇನ್ನು 24ನೆಯ ಒಂದು ಪ್ರಶ್ನೆ ಬಂದುಬಿಟ್ಟು ಜಾಗತಿಕ ಅನನ್ಯತೆ ಅಂದರೆ ಏನು ಅನ್ನುವಂಥದ್ದು. ಅದಕ್ಕೆ ಸರಿಯಾದಂತಹ ಉತ್ತರ ನೋಡಿ, ಸ್ಥಳೀಯ ಅಥವಾ ಪ್ರಾದೇಶಿಕ ಸಂಬಂಧ ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧಗಳು ಸೃಷ್ಟಿಯಾಗುವುದಕ್ಕೆ ಜಾಗತಿಕ ಅನನ್ಯತೆ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ಇನ್ನು ಭಾಗ ಸಿಗೆ ಸಂಬಂಧಿಸಿದಂತೆ ಇದು 5 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. 25ನೆಯ ಪ್ರಶ್ನೆ, ಡಾಕ್ಟರ್ ಬಿ.ಎಸ್. ಗುಹೇರ್ ಅವರ ಭಾರತೀಯ ಜನಾಂಗೀಯ ಸಮೂಹಗಳ ವರ್ಗೀಕರಣವನ್ನು ವಿವರಿಸಿ ಅಂತ ಕೇಳಿದರೆ ನೋಡಿ, ಇಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ಗಳನ್ನು ಅನುಸರಿಸಿಬಿಟ್ಟು ವಿವರಣೆಯನ್ನು ಕೂಡ ಬರೀಬೇಕಾಗುತ್ತೆ. ಇಲ್ಲಿ ಕೀ ಆನ್ಸರ್ ಆಗಿರೋದ್ರಿಂದ ಕೇವಲ ಪಾಯಿಂಟ್ಸನ್ನು ಮಾತ್ರ ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಇದಕ್ಕೆ ಸಂಪೂರ್ಣವಾದಂತಹ ಉತ್ತರ ಬೇಕು ಅಂದರೆ ನನ್ನ ಒಂದು ಚಾನಲಲ್ಲಿ ಸೋಷಿಯಾಲಜಿಗೆ ಸಂಬಂಧಿಸಿದಂತಹ ಅಂದರೆ ದ್ವಿತೀಯ PUCಯ ಸೋಷಿಯಾಲಜಿಗೆ ಸಂಬಂಧಿಸಿದಂತಹ ಎಲ್ಲ ಅಧ್ಯಾಯಗಳ ಒಂದು ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಹಾಗೆ ಪಾಸಿಂಗ್ ಪ್ಯಾಕೇಜ್ ಕೂಡ ಇದೆ. 2 ಅಂಕದ ಪ್ರಶ್ನೋತ್ತರಗಳು, 1 ಅಂಕದ ಪ್ರಶ್ನೆ, 5 ಅಂಕ ಮತ್ತು 10 ಅಂಕದ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಅದರಲ್ಲಿ ನೀವು ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ರಲ್ಲಿ ಕೊಟ್ಟಿದ್ದೇನೆ. ಅವುಗಳನ್ನು ಕೂಡ ನೀವು ಗಮನಿಸ್ಬೋದು. ನೋಡಿ, ನಿಗ್ರೋಟೋ ಅನ್ನುವಂತಹದ್ದು ಫೋಟೋ ಅಸ್ಟ್ರೋಲಾಯ್ಡ್, ಮಂಗೋಲಾಯ್ಡ್ಸ್, ಮೆಡಿಟೇರಿಯನ್, ಪಶ್ಚಿಮ ಬ್ರಾಕಿಸಫಾಲರು ಮತ್ತು ನಾರ್ಡಿಕ್ ಅನ್ನುವಂತಹ ಈ 6 ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೆದರೆ ನಿಮಗೆ 5 ಅಂಕಗಳು ಲಭಿಸುತ್ತೆ. ಇನ್ನು 26ನೆಯ ಪ್ರಶ್ನೆ ಬಂದುಬಿಟ್ಟು ಅಸ್ಪೃಶ್ಯತಾ ನಿವಾರಣೆಯಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ ಅಂತ ಕೇಳಿದರೆ ನೋಡಿ, ಅದಕ್ಕೆ ಕಲ್ಯಾಣ ಕಾರ್ಯಕ್ರಮಗಳಿಗೆ ಕಾನೂನಾತ್ಮಕವಾದಂತಹ ಸ್ವರೂಪವನ್ನು ನೀಡ್ತಾರೆ. ಹಾಗೆ ಬಹಿಷ್ಕೃತ ಹಿತಕಾರಿಣಿ ಸಭಾವನ್ನು ಮಾಡ್ತಾರೆ. ಇನ್ನು ಪಂಚಸೂತ್ರಗಳನ್ನು ಅವರು ರೂಪಿಸ್ತಾರೆ. ಹಾಗೆ ಮೂಕನಾಯಕ ಅನ್ನುವಂತಹ ಪತ್ರಿಕೆಯನ್ನು ಕೂಡ B.R. ಅಂಬೇಡ್ಕರ್ ಅವರು ಪ್ರಾರಂಭಿಸ್ತಾರೆ. ಹಾಗೆ ತ್ರಿವಳಿ ಸೂತ್ರಗಳು, ಶಿಕ್ಷಣ, ಹೋರಾಟ, ಸಂಘಟನೆ ಈ ಅಂಶಗಳನ್ನು ಕುರಿತು ಅವರು ಜಾಗೃತಿಯನ್ನು ಮೂಡಿಸ್ತಾರೆ. ಇನ್ನು
27ನೆಯ ಪ್ರಶ್ನೆ ಬಂದ್ಬಿಟ್ಟು ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಅದು ಕಾನೂನಾತ್ಮಕ ತಂತ್ರಗಳು, ಸಾಮಾಜಿಕ ತಂತ್ರಗಳು, ಆರ್ಥಿಕ ತಂತ್ರಗಳು ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗ ಈ ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಹಾಗೆ ಮುಂದಿನದು 28ನೆಯ ಪ್ರಶ್ನೆ ತರವಾಡಿನ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದರೆ ಅದು ಕೇರಳದ ನಾಯರ್ ಜಾತಿಯ ಮಾತೃಪ್ರಧಾನ ಕುಟುಂಬ ಕರ್ಣವನ್ ತಾಯಿಯ ಸಹೋದರ ಸಹಾಯಕನಾಗಿ ಪಾತ್ರವನ್ನು ನಿರ್ವಹಿಸುವಂಥದ್ದು. ತವಳಿ ಅಂದರೆ ತರವಾಡುವಿನ ವಿಭಜನೆಗೊಂಡ ಭಾಗ. ಇನ್ನು ಪರಿವರ್ತನೆ ಈ ಅಂಶಗಳನ್ನು ಕುರಿತು 5 ಅಂಕಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 29ನೆಯ ಒಂದು ಪ್ರಶ್ನೆ ಅವಿಭಕ್ತ ಕುಟುಂಬದ ಬದಲಾವಣೆಗೆ ಕಾರಣವಾದಂತಹ 5 ಅಂಶಗಳನ್ನು ಬರೆಯಿರಿ ಅಂತ ಕೇಳಿದರೆ ಅದು ಔದ್ಯೋಗೀಕರಣ, ನಗರೀಕರಣ, ಜನಸಂಖ್ಯಾ ಬೆಳವಣಿಗೆ, ಶಿಕ್ಷಣ, ಬದಲಾಗ್ತಿರುವಂತಹ ಸ್ತ್ರೀಯರ ಅಂತಸ್ತು ಈ ಎಲ್ಲ ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು 30ನೆಯ ಪ್ರಶ್ನೆ ಬಂದ್ಬಿಟ್ಟು ಗ್ರಾಮೀಣ ಪಂಚಾಯಿತಿಯ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದರೆ ಕುಡಿಯುವ ನೀರಿನ ಸೌಲಭ್ಯ, ಸಣ್ಣ ನೀರಾವರಿ ನಿರ್ವಹಣೆಯನ್ನು ಮಾಡುವಂಥದ್ದು, ಶಾಲಾ ಕಟ್ಟಡಗಳ ನಿರ್ವಹಣೆ, ಕುಟುಂಬ ಯೋಜನೆ, ಹೈನುಗಾರಿಕೆಗೆ ಪ್ರೋತ್ಸಾಹ, ರಸ್ತೆ ಮತ್ತು ಸೇತುವೆಗಳ ದುರಸ್ತಿ ಮತ್ತು ನಿರ್ವಹಣೆ, ಶಿಕ್ಷಣ ಮತ್ತು ಆರೋಗ್ಯ, ಹಾಗೆ ಸಾರ್ವಜನಿಕ ಆಸ್ತಿ ರಕ್ಷಣೆ ಮತ್ತು ನಿರ್ವಹಣೆ ಈ ಎಲ್ಲ ಅಂಶಗಳ ಬಗ್ಗೆ ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು 31ನೆಯ ಪ್ರಶ್ನೆ ದೊರಾಯಿ ಆದಿವಾಸಿ ಮಾರುಕಟ್ಟೆ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದರೆ ನೋಡಿ ಇದಕ್ಕೆ ಸರಿಯಾದಂತಹ ಉತ್ತರಗಳನ್ನು ಕೊಟ್ಟಿದ್ದಾರೆ. ದೊರಾಯಿ ಎನ್ನುವಂತಹದ್ದು ಛತ್ತೀಸ್ಗಢದ ಉತ್ತರ ಬಸ್ತಾರದ ದಟ್ಟ ಅರಣ್ಯದಲ್ಲಿದೆ. ಅದರ ಬಗ್ಗೆ ವಿವರಣೆಯನ್ನು ಬರೀಬೇಕಾಗುತ್ತೆ. ಆಲ್ಫ್ರೆಡ್ ಗೆಲ್ ಅನ್ನುವಂಥದ್ದು 1982ರಲ್ಲಿ ಅಧ್ಯಯನವನ್ನು ನಡೆಸ್ತಾರೆ. ಹಾಗೆ ಪ್ರತಿ ಶುಕ್ರವಾರ ಸಂತೆ ನಡೀತದೆ. ಚತುರ್ಭುಜ ಆಕೃತಿಯಲ್ಲಿ 10 ಗಜ ವಿಸ್ತೀರ್ಣದಲ್ಲಿದೆ. ಆಲದ ಮರ ಕೇಂದ್ರ ಬಿಂದು ಈ ಎಲ್ಲ ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು 32ನೆಯ ಪ್ರಶ್ನೆ ಕನ್ನಡದ ಯಾವುದಾದರೂ 5 ಜನಪ್ರಿಯ ವಾರ್ತಾಪತ್ರಿಕೆಗಳನ್ನು ಬರೆಯಿರಿ ಅಂತ ಇದೆ. ನೋಡಿ ಈ ಒಂದು ವಾರ್ತಾಪತ್ರಿಕೆಯ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಇದು ಒಂದು ಸುಲಭವಾದಂತಹ ಪ್ರಶ್ನೆಯ ಉತ್ತರವಾಗಿದೆ. ನೋಡಿ ಪ್ರಜಾವಾಣಿ ಇರ್ಬೋದು, ವಿಜಯ ಕರ್ನಾಟಕ, ಉದಯವಾಣಿ, ಸಂಯುಕ್ತ ಕರ್ನಾಟಕ ಇತ್ಯಾದಿ. ಹಾಗೆ ವಾರ್ತಾಪತ್ರಿಕೆಯಲ್ಲಿರುವ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಮಾಹಿತಿ, ರಾಜಕೀಯ, ಕ್ರೀಡೆ, ಸಿನಿಮಾ, ಆರೋಗ್ಯ, ಸಾಮಾನ್ಯ ಜ್ಞಾನ, ವಿವಿಧ ವಿಷಯಗಳ ಮಾಹಿತಿಗಳ ಕುರಿತು ಹಾಗೂ ಅಂಕಣಗಳ ಮಾಹಿತಿ ಕುರಿತು ವಿವರಿಸುವಂಥದ್ದನ್ನು ಅದರ ಬಗ್ಗೆ ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು 33ನೆಯ ಪ್ರಶ್ನೆ ಆಧುನೀಕರಣಕ್ಕೆ ಕಾರಣವಾದಂತಹ ಅಂಶಗಳನ್ನು ವಿವರಿಸಿ ಅಂತ ಕೇಳಿದರೆ ಆಧುನೀಕರಣಕ್ಕೆ ಕಾರಣವಾದಂತಹ ಅಂಶಗಳನ್ನು ನೋಡೋದಾದರೆ ಶಿಕ್ಷಣ ಇರಬಹುದು, ಸಂವಹನ, ರಾಷ್ಟ್ರೀಯತೆ, ಆಧಾರವಾದ ಆದರ್ಶವಾದ, ಹಾಗೆ ಜನಾಕರ್ಷಕ ನಾಯಕತ್ವ ಮತ್ತು ಪ್ರಬಲವಾದಂತಹ ಸರ್ಕಾರ. ಇನ್ನು ಮುಂದಿನ ಒಂದು ಮೇನ್ ಬಂದುಬಿಟ್ಟು ಡಿ ಆಗಿರುತ್ತೆ. ಇದು 10 ಅಂಕಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳಾಗಿರುತ್ತೆ. ನೋಡಿ ಇಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. 34ನೆಯ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಹಾಗೆ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ವಿವರಿಸಿ ಎನ್ನುವಂತಹದ್ದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಬೆಂಜಮಿನ್ ದೇಶವೊಂದರ ಸಮಸ್ತ ಜನರು ಸಾಮಾನ್ಯ ಅನ್ಯೂನ್ಯತೆಯೊಂದಿಗೆ ಒಂದುಗೂಡುವಂತಹದ್ದು, ಒಗ್ಗೂಡುವ ಪ್ರಕ್ರಿಯೆ ಸವಾಲುಗಳು. ಇನ್ನು ಇದರಲ್ಲಿ ಬರುವಂತಹ ಅಂಶಗಳಂದರೆ ಪ್ರಾಂತೀಯವಾದ, ಕೋಮುವಾದ, ಭಾಷಾವಾದ, ಉಗ್ರವಾದ ಮತ್ತು ಭಯೋತ್ಪಾದನೆ. ಇಲ್ಲಿ ಕೊಟ್ಟಿರುವಂತಹ ಅಂಶಗಳಲ್ಲಿ ಸೂಕ್ತವಾದ ವಿವರಣೆಯನ್ನು ಕೊಟ್ಬಿಟ್ಟು ಉತ್ತರಿಸಬೇಕಾಗತ್ತೆ. ಇನ್ನು 35ನೆಯ ಪ್ರಶ್ನೆ ಬ್ರಿಟಿಷರ ಅವಧಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಉಂಟಾದ ಪರಿವರ್ತನೆಗಳನ್ನು ಚರ್ಚಿಸಿ ಅಂತ ಕೇಳಿದರೆ ಅದು ಸಾರ್ವತ್ರಿಕ ಕಾನೂನುಗಳ ಪರಿಚಯ ಇರ್ಬೋದು, ಆಂಗ್ಲ ಶಿಕ್ಷಣದ ಪ್ರಭಾವ, ಸಮಾಜ ಸುಧಾರಣಾ ಚಳುವಳಿಯ ಪ್ರಭಾವ, ಹೊಸ ಸಾಮಾಜಿಕ ವ್ಯವಸ್ಥೆಯ ಪ್ರಭಾವ, ಹಾಗೆ ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವ ಮತ್ತು ಔದ್ಯೋಗೀಕರಣ ಮತ್ತು ನಗರೀಕರಣದ ಪ್ರಭಾವ ಈ ಅಂಶಗಳನ್ನು ಕುರಿತು ವಿವರಣೆಯನ್ನು ನೀಡಬೇಕಾಗುತ್ತೆ. ಇನ್ನು 36ನೆಯ ಪ್ರಶ್ನೆ ಬಂದ್ಬಿಟ್ಟು ಭಾರತದ ನಗರಗಳ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ ಇಲ್ಲಿ ಭಾರತದ ನಗರದ ಸಮಸ್ಯೆಗಳು ಅಂದರೆ ನಗರ ಬಡತನ ಇರ್ಬೋದು, ಕೊಳಚೆ ಪ್ರದೇಶ ಇರ್ಬೋದು, ವಸತಿ ಸಮಸ್ಯೆ, ಶುಚಿತ್ವ ಮತ್ತು ಮಾಲಿನ್ಯ, ಸಂಚಾರದ ದಟ್ಟಣೆ, ಕೈಗಾರಿಕಾ ಅಪರಾಧ ಮತ್ತು ರೋಗಗಳು. ಇನ್ನು 37ನೆಯ ಪ್ರಶ್ನೆ ಈ ಕೊಟ್ಟಿರುವಂತಹ ಅಂಶಗಳ ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ 10 ಅಂಕಗಳಿಗೆ ಸಂಬಂಧಿಸಿದಂತೆ. 37ನೆಯ ಪ್ರಶ್ನೆ ಭಾರತದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಯನ್ನು ಚರ್ಚಿಸಿ ಅನ್ನುವಂತಹದ್ದು. ನೋಡಿ ಭಾರತದಲ್ಲಿ ಹಿಂದುಳಿದ ವರ್ಗಗಳ ಒಂದು
ಚಳುವಳಿಗಳು ಅಂದರೆ ಚಳುವಳಿಯ ಬಗ್ಗೆ ಬೆಳವಣಿಗೆ ಇರುವಂತಹದ್ದು ಸಾಹು ಮಹಾರಾಜ್ ಮತ್ತು ಸತ್ಯಶೋಧಕ ಸಮಾಜ ಇರೋದು, ಹಾಗೆ ಜಸ್ಟಿಸ್ ಪಾರ್ಟಿ, ಗೌರವ ಚಳುವಳಿ, ಕರ್ನಾಟಕದಲ್ಲಿ ಬ್ರಾಹ್ಮಣೇತರ ಚಳುವಳಿ, ಕೇರಳದಲ್ಲಿ ಬ್ರಾಹ್ಮಣೇತರ ಚಳುವಳಿ, ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ, ಈ ಎಲ್ಲ ಅಂಶಗಳನ್ನು ಕುರಿತು 10 ಅಂಕಗಳಿಗೆ ವಿವರಿಸಬೇಕಾಗುತ್ತೆ. ಇಷ್ಟು ನಿಮ್ಮ ಒಂದು 2026ರ ಪರೀಕ್ಷೆ ಒಂದು ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಕೀ ಆನ್ಸರ್ ಆಗಿತ್ತು. ಇವುಗಳನ್ನು ಕೂಡ ನೀವು ಮುಂದೆ ಬರೆಯುವಂತಹ ಒಂದು ವಾರ್ಷಿಕ ಪರೀಕ್ಷೆಗಳಲ್ಲಿ ಈ ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿರಿಸಿಕೊಂಡು ನೀವು ಬರೆಯುವುದನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ಪರೀಕ್ಷೆಯಲ್ಲಿ ಈಸಿಯಾಗಿ ಅಂಕಗಳನ್ನು ಪಡಿಬಹುದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಧನ್ಯವಾದಗಳು.